ಒಂದು ಹಳ್ಳಿಯಲ್ಲಿ ಉಂಡ ಎಂಬ ಬಾಲಕನಿದ್ದನು. ಅವನು ಬಹಳ ಸೋಂಬಾರಿಯಾಗಿದ್ದನು. ಒಂದು ದಿನ ಬೆಳಿಗ್ಗೆ ಎದ್ದು ತನ್ನ ಮನೆಯ ಜಗಲಿಯಲ್ಲಿ ಕುಳಿತು ಕಾಲ ಕಳೆಯುತ್ತಿದ್ದನು. ಅವನ ಬಳಿ ಒಂದು ಎಮ್ಮೆ ಇತ್ತು. ಅದರ ಹೆಸರು ಬಿಳಿಯ ಎಂದು. ಹಾಗೆ ಉಂಡ ಜಗಲಿಯಿಂದ ಮೆಲ್ಲೆ ಎದ್ದು ಎಮ್ಮೆಯ ಹತ್ತಿರ ನಡೆಯುತ್ತಾ ಅದರ ಮೇಲೆ ಹತ್ತಿ ವಿಹಾರ ಮಾಡಲು ಹೊರಟನು. ಬಿಳಿಯ, ನಡಿಯೋ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಅರೆ ಹೊಯ್, ಅರೆ ಹೊಯ್, ಅರೆ ಹೊಯ್. ಹೀಗೆ ಹೋಗುತ್ತಿರುವಾಗ ಮಂಜಣ್ಣ ಎಂಬ ಊರವಾಸಿ ಬರುತ್ತಿರುತ್ತಾನೆ. ಉಂಡನನ್ನು ನೋಡಿ, ಏನೋ ಉಂಡ, ಏನ್ ಮಂಜಣ್ಣ, ಹೌ ಆರ್ ಯು? ಏನ್ ಈ ಕಡೆ ಹೊರಟಿದ್ದೀರಾ? ಏನೋ ಉಂಡ, ಶಾಲೆಗೆ ಹೋಗೋದ್ ಬಿಟ್ಟು ಎಮ್ಮೆ ಮೇಲೆ ತಿರ್ಗಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದೀಯಾ? ಶಾಲೆಗೆ ಹೋಗೋದಲ್ವೇನೋ? ಶಾಲೆಗ? ಶಾಲೆಗೆ ಹೋಗಿ ಏನ್ ಮಾಡ್ಬೇಕು? ಅಯ್ಯೋ, ಇದೇನೋ ಉಂಡ, ಹೀಗ್ ಕೇಳ್ತೀಯ? ಶಾಲೆಗೆ ಹೋದ್ರೆ ನೀನು ಬುದ್ಧಿವಂತನಾಗ್ಬೋದು, ಓದಿ ಒಳ್ಳೆ ಕೆಲ್ಸ ತಗೋಬಹುದು, ಕೈ ತುಂಬಾ ಸಂಬಳ ಬರುತ್ತೆ, ಕಾರು ಮನೆ ಎಲ್ಲ ತಗೊಂಡು ಹಾಯಾಗಿರ್ಬೋದು. ಅಯ್ಯೋ ಮಂಜಣ್ಣ, ನಾನು ಇವಾಗ್ಲೂ ಹಾಯಾಗೇ ಇದ್ದೀನಿ. ಅದಕ್ಕೆ ಯಾಕೆ ಶಾಲೆಗೆ ಹೋಗಿ ಇಷ್ಟೆಲ್ಲ ಕಷ್ಟ ಪಡ್ಬೇಕು? ಅಯ್ಯೋ, ಹೋಗಿ ಹೋಗಿ ನೀನಕ್ ಬುದ್ಧಿ ಹೇಳಕ್ ಬಂದಲ್ಲ, ನನಗ್ ಬೇಡವಾಗಿತ್ತು. ಏನಾದ್ರೂ ಮಾಡ್ಕೊಳಪ್ಪ, ನನಗ್ ಕೆಲ್ಸ ಇದೆ, ನಾನ್ ಹೋಗ್ತೀನಿ. ಬಾಯ್ ಮಂಜಣ್ಣ, ಟಿಕೆಟ್. ಬಿಳಿಯ, ನಡೆ ನಡೆ, ರೈಟ್ ರೈಟ್. ನಾನೇ ರಾಜಕುಮಾರ, ಹೋಗೋಣ ಜಂಬೂ ಸವಾರಿ, ನಮ್ಮ ಎಮ್ಮೆ ಮೋಟರನ್ನೇರಿ. ನಾನೇ ರಾಜಕುಮಾರ. ನನಗೆ ತುಂಬಾ ಆಯಾಸ ಆಗಿದೆ, ನಾನು ಸ್ವಲ್ಪ ವಿಶ್ರಾಂತಿ ಪಡಿತೇನೆ. ಹಾಗೆ ಉಂಡ ಒಂದು ಮರದ ಕೆಳಗಡೆ ಕುಳಿತುಕೊಂಡ. ಬಿಳಿಯ, ನೀನು ಹುಲ್ ತಿನ್ನು, ನಾನ್ ಸ್ವಲ್ಪ ಜೋಜು ಮಾಡ್ತೀನಿ ಎಂದು ಹೇಳಿ ಉಂಡ ನಿದ್ದೆಗೆ ಜಾರಿದನು. ಹೀಗೆ ಮಲಗಿರುವಾಗ ಅವನಿಗೆ ಏನೋ ಒಂದು ಸದ್ದು ಕಿವಿಗೆ ಬೀಳುತ್ತೆ. ಯಾರಾದ್ರೂ ಇದೀರಾ ಇಲ್ಲಿ? ಯಾರಾದ್ರೂ ಇದೀರಾ? ಏನೋ ಶಬ್ದ ಕೇಳಿಸ್ತಿದೆಯಲ್ಲ, ಯಾರೋ ಕಷ್ಟದಲ್ಲಿದ್ದಾರೆ ಅನ್ಸುತ್ತೆ. ಯಾರಪ್ಪ ಅದು? ಹೀಗೆ ಗುಂಡ ಆ ಶಬ್ದ ಬರೋ ದಿಕ್ಕಿನ ಕಡೆ ಹೋಗ್ತಾನೆ. ಅಲ್ಲಿ ಒಂದು ದಟ್ಟವಾದ ಕಾಡು ಸಿಗುತ್ತೆ. ಪಕ್ಕದಲ್ಲೇ ಒಂದು ಸುರಂಗ ಕಾಣಿಸುತ್ತೆ. ಕಾಪಾಡಿ, ಯಾರಾದ್ರೂ ಕಾಪಾಡಿ. ಏನಿದು ಶಬ್ದ? ಸುರಂಗದ ಒಳಗಡೆಯಿಂದ ಬರ್ತಾ ಇದೆಯಲ್ಲ. ಸರಿ, ನಾನು ಸುರಂಗದ ಒಳಗಡೆ ಹೋಗಿ ನೋಡ್ತೀನಿ. ಅಯ್ಯೋ, ನಮ್ ರಂಗ ಮೇಷ್ಟ್ರು. ಮೇಷ್ಟ್ರೇ, ಮೇಷ್ಟ್ರೇ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಉಂಡ, ಏನಂತ ಹೇಳು? ನಿನ್ನೆ ಏನಾಯ್ತಂದ್ರೆ, ನಾನು ದಾರಿಯಲ್ಲಿ ನಡ್ಕೊಂಡ್ ಬರ್ತಾ ಇದ್ದೆ. ಅಯ್ಯೋ, ಏನು ಶಬ್ದ ಭಯಾನಕವಾಗಿದೆಯಲ್ಲ. ಅಯ್ಯೋ, ಸಿಂಹ! ಅಯ್ಯಯ್ಯೋ, ನನ್ನನ್ನು ಅಂಟಿಸಿಕೊಂಡು ಬರುತ್ತಿದೆ. ಕಾಪಾಡಿ, ಕಾಪಾಡಿ. ಹತ್ತಿರದಲ್ಲಿ ಯಾರಾದ್ರೂ ಇದ್ದೀರಾ? ನನಗೆ ಸಹಾಯ ಮಾಡಿ. ಸಿಂಹ ಅಂಟಿಸಿಕೊಂಡು ಬಂದಾಗ ನಾನು ಈ ಸಿಂಹದ ಒಳಗಡೆ ಬಿದ್ದೆ. ಎದ್ದು ನೋಡುವಷ್ಟರಲ್ಲಿ ನನಗೆ ಬಹಳ ಪೆಟ್ಟಾಗಿತ್ತು.
ಇಷ್ಟೆಲ್ಲ ಆಯ್ತು ಕಣೋ ಉಂಡ. ಸರಿ ಮೇಷ್ಟ್ರೆ, ಬನ್ನಿ ನನ್ ಜೊತೆ, ನಾನ್ ನಿಮ್ಗೆ ಸಹಾಯ ಮಾಡ್ತೇನೆ. ನಿಮ್ಮನ್ನ ಮೇಲೆ ಕರ್ಕೊಂಡು ಹೋಗ್ತೀನಿ. ಹೀಗೆ ಉಂಡ ಮತ್ತು ಮೇಷ್ಟ್ರು ಅಲ್ಲೇ ಇದ್ದ ಒಂದು ಹಗ್ಗದ ಸಹಾಯದಿಂದ ಮೇಲಕ್ಕೇರಿ ಹೋಗ್ತಾರೆ. ನಂತರ ಉಂಡ ಮತ್ತು ಮೇಷ್ಟ್ರು ಊರಿನ ಕಡೆ ಸಾಗ್ತಾರೆ. ಉಂಡ, ನಾನು ನಿನಗ್ ಶಾಲೆಗ್ ಬರಲ್ಲ ಓದಲ್ಲ ಅಂತ ಬೈತಾ ಇದ್ದೆ. ನೀನ್ ಶಾಲೆಗ್ ಬರ್ದೆ ಹೋದ್ರು ನನಗ್ ಸಹಾಯ ಮಾಡುವ ಬುದ್ಧಿಯ ದೇವ್ರು ಕೊಟ್ಟಿದ್ದಾನೆ. ನಿನಗ್ ತುಂಬಾ ಧನ್ಯವಾದಗಳು. ನಂತರ ಊರಲ್ಲಿ ಉಂಡನಿಗೆ ಸನ್ಮಾನ ಮಾಡಲಾಗುತ್ತೆ. ಇದರಿಂದ ಉಂಡನಿಗೆ ಬಹಳ ಸಂತೋಷವಾಗುತ್ತೆ. ನನ್ನ ಈ ಸಾಹಸ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.